ಗೆಳೆಯರೇ ವಾಟ್ಸಪ್‌ನ ನೀವು ಮೊದಲ ಬಾರಿ ಇನ್‌ಸ್ಟಾಲ್ ಮಾಡಿದ ನಂತರದಲ್ಲಿ ಹೊಸ ಫೋನ್‌ನಲ್ಲಿ ಇನ್‌ಸ್ಟಾಲ್ ಮಾಡಿದಾಗ ಇಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್‌ಗಳು ಬರುತ್ತೆ. ಅಂದ್ರೆ ನಾವು ವಿಡಿಯೋ ಕಾಲ್ ಮಾಡ್ತಿರ್ಬೇಕಾದ್ರೆ ಅಥವಾ ಯಾರಿಗಾದ್ರೂ ಫೋಟೋನ ಸೆಂಡ್ ಮಾಡ್ತಿರ್ಬೇಕಾದ್ರೆ ಕೆಲವು ಬಾರಿ ಪರ್ಮಿಷನ್ಸ್‌ಗಳನ್ನ ಅದು ಕೇಳುತ್ತೆ. ಯಾವ ರೀತಿ ನಾವು ಅವುಗಳನ್ನ ಅಪ್ರೂವಲ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ನೋಡಿ ನನ್ನ ಫೋನ್‌ನಲ್ಲಿ ನಾನೀಗ ಹೊಸ ವಾಟ್ಸಪ್‌ನ ಚಾಲೂ ಮಾಡಿದ್ದೀನಿ. ಅದರಲ್ಲಿ ನಾವು ವಿಡಿಯೋ ಕಾಲ್ ಮಾಡೋದಕ್ಕೆ ಹೋದ್ರೆ ಅಥವಾ ಏನಾದ್ರೂ ನಾವು ಬೇರೆ ಫೋಟೋನ ಸೆಂಡ್ ಮಾಡೋದಕ್ಕೆ ಹೋದ್ರೆ ಈ ರೀತಿ ಒಂದು ಪ್ರಾಬ್ಲಮ್ ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ ಕಾಲ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಬರ್ತಾ ಇದೆ ನೋಡಿ ಈ ರೀತಿ ಪ್ರಾಬ್ಲಮ್ ತೋರಿಸುತ್ತೆ ಸ್ನೇಹಿತರೆ. ಇದರಲ್ಲಿ ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ ತೋರಿಸ್ತಾ ಇರುತ್ತೆ. ಇದು ಈಸಿಯಾಗಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಸಾಲ್ವ್ ಆಗುತ್ತೆ. ನೋಡಿ ಈ ರೀತಿ ಬಂದ್ರೆ ನೀವು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಈ ರೀತಿ ಪರ್ಮಿಷನ್ಸ್‌ಗೆ ಅಲೌ ಕೇಳುತ್ತೆ. ಅಲೌ ಕೇಳಿದ ನಂತರದಲ್ಲಿ ಅಲೌ ಮಾಡಿದ ತಕ್ಷಣದಲ್ಲಿ ಈ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ. ಮತ್ತೊಂದು ಬಾರಿ ನೋಡಿ ಈ ರೀತಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಅಲೌ ಮಾಡಿದ ತಕ್ಷಣದಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕೆಲವು ಬಾರಿ ಈ ರೀತಿ ಅಲೌ ಮಾಡಿದ್ರು ಕೂಡ ಸಾಲ್ವ್ ಆಗೋದಿಲ್ಲ ಸ್ನೇಹಿತರೆ. ಆವಾಗ ಏನು ಮಾಡ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಆವಾಗ ಇಲ್ಲಿ ನೋಡಿ ಈ ರೀತಿ ಸೆಟ್ಟಿಂಗ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಕಂಟಿನ್ಯೂ ಆಪ್ಷನ್ಸ್ ಬರೋದಿಲ್ಲ. ಅಂತ ಸಮಯದಲ್ಲಿ ನೀವು ಏನು ಮಾಡಬೇಕು, ಇಲ್ಲಿ ಸೆಟ್ಟಿಂಗ್ಸ್‌ನ ಓಪನ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ ಅಂತ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪರ್ಮಿಷನ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ವಾಟ್ಸಪ್‌ನ ಕೆಳಗಡೆ ಇಲ್ಲಿ ಪರ್ಮಿಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಪರ್ಮಿಷನ್ಸ್ ಆಪ್ಷನ್‌ನ ಓಪನ್ ಮಾಡ್ಕೋಬೇಕು. ಪರ್ಮಿಷನ್ಸ್‌ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಪರ್ಮಿಷನ್ಸ್‌ಗೆ ಅಲೌ ಮಾಡಬೇಕು. ಕ್ಯಾಮ್ರಾ ಪರ್ಮಿಷನ್ ಇರ್ಬೋದು ಅಥವಾ ಮೈಕ್ರೋಫೋನ್ ಪರ್ಮಿಷನ್ಸ್ ಇರ್ಬೋದು. ಇಲ್ಲಿ ನೋಡಿ ಕ್ಯಾಮ್ರಾ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಅಲೌ ಓನ್ಲಿ ಯೂಸಿಂಗ್ ಆ್ಯಪ್ ಅಂತ ಇದೆ. ಅಂದರೆ ಅಲೌ ಇದೆ ಸ್ನೇಹಿತರೆ. ಆಲ್ರೆಡಿ ಕೆಳಗಡೆ ಡೋಂಟ್ ಅಲೌ ಅಂತ ಇದ್ದರೆ ಅದು ವರ್ಕ್ ಆಗಲ್ಲ. ಆಮೇಲೆ ಮೈಕ್ರೋಫೋನ್ ಪರ್ಮಿಷನ್ಸ್ ಕೂಡ ಅಲೌ ಇದೆ ಸ್ನೇಹಿತರೆ. ಮೇಲ್ಗಡೆ ಏನು ಅಲೌ ಇದೆ ಅದನ್ನೇ ಸೆಲೆಕ್ಟ್ ಮಾಡಬೇಕು. ನಂತರದಲ್ಲಿ ಮತ್ತೇನೇನು ಅಲೌ ಇಲ್ಲ ಅವುಗಳನ್ನು ಕೂಡ ನಾವು ಅಲೌ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ. ನೀವು ಹೆದರುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೋಡಿ ಮ್ಯೂಸಿಕ್‌ಗೂ ಕೂಡ ಅಲೌ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಕಾಂಟ್ಯಾಕ್ಟ್ಸ್‌ಗೂ ಕೂಡ ಅಲೌ ಮಾಡ್ಕೊಂಡಿದ್ದೀನಿ. ಲೊಕೇಶನ್‌ಗೆ ಮೊದಲು ಅಲೌ ಮಾಡ್ಕೊಳ್ಳಿ. ಅದನ್ನು ಕೂಡ ಅದು ಕೆಲವು ಬಾರಿ ಅಕ್ಸೆಪ್ಟ್ ಮಾಡೋದಿಲ್ಲ ಅಲೌ ಮಾಡದೆ ಹೋದರೆ. ಈ ರೀತಿ ಕೆಲವೊಂದಿಷ್ಟು ಪರ್ಮಿಷನ್ಸ್‌ಗಳಿಗೆ ನೀವು ಫೋಟೋಸ್ ಹಾಗೂ ವಿಡಿಯೋಸ್‌ನ ಪರ್ಮಿಷನ್ಸ್‌ಗಳಿಗೂ ಕೂಡ ಅಲೌ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಅಲೌ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಪ್ರತಿಯೊಂದು ಪರ್ಮಿಷನ್ಸ್ ಕೂಡ ಅಲೌ ಮಾಡಿದರೆ ನೋ ಪ್ರಾಬ್ಲಮ್ ಮಾಡಬಹುದು. ನಂತರದಲ್ಲಿ ನಾನು ಬ್ಯಾಕ್ ಬರ್ತೀನಿ. ಬಂದ ತಕ್ಷಣ ನೋಡ್ಬೋದು ನಮ್ಮ ಫೋನ್ ಗ್ಯಾಲರಿಲಿ ಓಪನ್ ಆಗಿದೆ. ಅದೇ ರೀತಿ ವಿಡಿಯೋ ಕಾಲ್ ಕೂಡ ನೀವು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಸಮಯದಲ್ಲೂ ಕೂಡ ನೀವು ಇದನ್ನು ಸಾಲ್ವ್ ಮಾಡ್ಕೊಂಡ್ರೆ ನಿಮ್ಮ